ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಶಿವ ಮತ್ತು ಸೂರ್ಯನ ರಹಸ್ಯವನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾರೆ, ಮಹಾಶಿವನು ತಾನು ಏಕದಿಂದ ಅನಂತನಾಗಬೇಕು ಎಂದು ಯೋಚಿಸಿದಾಗ ಮೊದಲು ಪ್ರಕಾಶಪುಂಜವಾಗಿದ್ದಂತಹ ಮಹಾಶಿವನು ತಾನು ಅನೇಕನಾಗಬೇಕು ಎಂದು ಯೋಚನೆ ಮಾಡಿದಾಗ ಅದರಿಂದ ಬಿಲಿಯನ್ ಗಟ್ಟಲೆ ಶಿವರ ಸೃಷ್ಟಿಯಾಗುತ್ತದೆ. ಮಹಾಶಿವನೂ ಸಹ ಮೊದಲು ಜ್ಯೋತಿರ್ಲಿಂಗ ಅಂದರೆ ಪ್ರಕಾಶದ ಸ್ವರೂಪದಲ್ಲಿದ್ದ, ನಿರಾಕಾರ ಸ್ವರೂಪದಲ್ಲಿದ್ದ. ಆ ನಿರಾಕಾರ ಪ್ರಕಾಶದಿಂದ ಆಕಾರಿ ಪ್ರಕಾಶವು ಹುಟ್ಟಿಕೊಳ್ಳುತ್ತದೆ. ನಂತರ ಆ ಆಕಾರಿ ಲೈಟ್ ಅಥವಾ ಪ್ರಕಾಶವು ಯೋಚಿಸುತ್ತದೆ. ಅಂದರೆ ಆಕಾರಿ ಲೈಟ್ ಒಂದು ಸಂಕಲ್ಪವನ್ನು ಮಾಡಿದಾಗ ಅದರಿಂದ ನಿರಾಕಾರಿ ಲೈಟ್ ಪರಮ ಪ್ರಕಾಶದ ಸೃಷ್ಟಿಯಾಯಿತು. ಸುಮಾರು 400 ಬಿಲಿಯನ್ ಶಿವ ಸೃಷ್ಟಿಯಾಗುತ್ತಾರೆ. ಅವರು ನಿರಾಕಾರಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಸೃಷ್ಟಿಯಾಗುತ್ತಾರೆ. ಆ ಜ್ಯೋತಿರ್ಲಿಂಗದ ಆಕಾರವು ಶಿವಲಿಂಗದಂತೆಯೇ ಇದೆ. ಅಂದರೆ ಸಂಪೂರ್ಣ ಗೋಳಾಕಾರದಲ್ಲಿ ಇರದೆ ಅಂಡಾಕಾರದಲ್ಲಿ ಇರುತ್ತದೆ. ಸ್ಥೂಲ ಜಗತ್ತಿನಲ್ಲಿ ಅದರ ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಶಿವಲಿಂಗದ ಪೂಜೆ ಆರಂಭವಾಗಿದೆ. ಹಾಗೆ ನೋಡಿದರೆ ಶಿವ ಆಕಾರಿಯು ಶಿವಪುರಿಯಲ್ಲಿದ್ದಾನೆ, ನಿರಾಕಾರನು ಪರಂಧಾಮದಲ್ಲಿದ್ದಾನೆ, ವಿಷ್ಣುಪುರಿಯಲ್ಲಿ ವಿಷ್ಣುವಿದ್ದಾನೆ, ಬ್ರಹ್ಮಪುರಿಯಲ್ಲಿ ಬ್ರಹ್ಮನಿದ್ದಾನೆ. ಸೂರ್ಯನ ಸುತ್ತಲೂ ಒಂದು ಗ್ರಾವಿಟಿ ಇದೆ ಹಾಗೂ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತುತ್ತಿವೆ. ನಮ್ಮ ಸೂರ್ಯನ ಸುತ್ತಲೂ ಮಂಗಳ, ಬುಧ, ನಮ್ಮ ಪೃಥ್ವಿಯನ್ನು ಸೇರಿ 9 ಗ್ರಹಗಳು ಸುತ್ತುತ್ತಿವೆ. ಗ್ರಹಗಳು ಸುತ್ತುವ ಕಕ್ಷೆಯೂ ಸಹ ಗೋಳಾಕಾರದಲ್ಲಿ ಇಲ್ಲ, ಅಂದರೆ ಅದು ಸ್ವಲ್ಪ ಅಂಡಾಕಾರದಲ್ಲಿದೆ. ಸೂರ್ಯನ ಸುತ್ತಲೂ ಅದರ ಆರ್ಬಿಟ್ನಲ್ಲಿ ಎಷ್ಟು ಗ್ರಾವಿಟಿ ಫೋರ್ಸ್ ಇರುತ್ತದೆಯೋ ಅಷ್ಟು ಅದರಂತೆ ಒಂದು ಆರ್ಬಿಟ್ ಕೂಡ ನಿರ್ಮಾಣವಾಗುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಸೂರ್ಯನ ಗ್ರಾವಿಟಿ ಅವನ ನಾಭಿಯ ಒಳಗಿದೆ, ಅದರಲ್ಲಿ ವಿಸ್ಫೋಟಗಳು ಆಗುತ್ತಿರುತ್ತವೆ. ಬ್ರಹ್ಮನು ಮೊಟ್ಟಮೊದಲು ತನ್ನ ಸಂಕಲ್ಪದಿಂದ 7 ಋಷಿಗಳನ್ನು ಸೃಷ್ಟಿ ಮಾಡುತ್ತಾನೆ. ಕ್ರಮೇಣವಾಗಿ ನಂತರದಲ್ಲಿ ಸಂಕಲ್ಪದಿಂದ ಸೃಷ್ಟಿಯು ಆಗುತ್ತಾ ಹೋಗುತ್ತದೆ. ಸೂಕ್ಷ್ಮ ಜಗತ್ತು ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಮೊದಲು ಆತ್ಮನಲ್ಲಿ ಎನರ್ಜಿ ಇತ್ತು. ತಮ್ಮ ಎನರ್ಜಿಯಿಂದ ಪ್ರತಿಯೊಂದನ್ನು ಅವರು ಕಾಣುತ್ತಿದ್ದರು. ಆದರೆ ಬರಬರುತ್ತಾ ಆತ್ಮದ ಎನರ್ಜಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆತ್ಮಗಳು ಹೊರಗಡೆ ಹೋಗಬೇಕು ಎಂದಾಗ ಹೊರಗಡೆ ಎಲ್ಲವೂ ಕತ್ತಲು ಆವರಿಸಿಕೊಳ್ಳುತ್ತದೆ. ಅವರ ಆತ್ಮದ ಎನರ್ಜಿ ಸಂಪೂರ್ಣವಾಗಿ ಕಡಿಮೆಯಾಗಿತ್ತು. ಹೀಗಾಗಿ ಆ ಸಂದರ್ಭದಲ್ಲಿ ಈ ನಮ್ಮ ಬ್ರಹ್ಮಾಂಡದ ಶಿವನು ಸಂಕಲ್ಪವನ್ನು ಮಾಡಿ ಒಂದು ಸೂರ್ಯನ ಸೃಷ್ಟಿಯನ್ನು ಮಾಡುತ್ತಾನೆ. ಅಂದರೆ ಇದು ಡೈರೆಕ್ಟ್ ಒಂದು ಜ್ಯೋತಿರ್ಲಿಂಗದಿಂದ ಪವರ್ ಹೊರಬರುತ್ತದೆ. ಅದುವೇ ಸೂರ್ಯನಾಗಿ ಕೆಲಸ ಮಾಡುತ್ತಿದೆ. ನಂತರ ಮುಂದಿನ ದಿನಗಳಲ್ಲಿ ಸೂರ್ಯನ ಎನರ್ಜಿಯೂ ಸಹ ಕಡಿಮೆ ಆಗುತ್ತಾ ಹೋದಾಗ ದೇವಿ ದೇವತೆಗಳು, ಅದರಲ್ಲಿಯೂ ಸೂರ್ಯನಾರಾಯಣ ದೇವತೆಗೆ ನೀನು ಹೋಗಿ ಆ ಸೂರ್ಯನನ್ನು ನಡೆಸಿಕೊಂಡು ಹೋಗಬೇಕು ಎಂದು ಹೇಳಲಾಗುತ್ತದೆ. ಹೀಗಾಗಿ ಸೂರ್ಯನನ್ನು 7 ಕುದುರೆಗಳ ರಥದಲ್ಲಿ ಕೂರಿಸಿಕೊಂಡು ಸುತ್ತಲೂ ಪ್ರದಕ್ಷಿಣೆ ಹಾಕಿಸಲಾಗುತ್ತದೆ. ಈ ಸೂರ್ಯನನ್ನು ನಡೆಸಲು ಡೈರೆಕ್ಟಾಗಿ ಎನರ್ಜಿಯು ಮೊದಲು ಶಿವನಿಂದ ಬರುತ್ತಿತ್ತು. ನಂತರದಲ್ಲಿ ಸೂರ್ಯನ ಎನರ್ಜಿಯು ಕಡಿಮೆಯಾದಾಗ ಸೂರ್ಯನಾರಾಯಣನಿಗೆ ಸೂರ್ಯನನ್ನು ನಡೆಸಿಕೊಂಡು ಹೋಗುವಂತಹ ಕಾರ್ಯವನ್ನು ನಿರ್ವಹಿಸಲಾಗುತ್ತದೆ. ಈ ರೀತಿ ಜಲದೇವತೆ, ಅಗ್ನಿದೇವತೆ, ವಾಯುದೇವತೆ ಇವರೆಲ್ಲ ಸೃಷ್ಟಿಯಾಗುತ್ತಾರೆ. ನಮ್ಮ ಸೂರ್ಯನ ಒರಿಜಿನಲ್ ನಾಭಿ ಏನಿದೆಯೋ ಅದರಿಂದ ಗ್ರಾವಿಟಿ ಫೋರ್ಸ್ ಹೊರ ಚಿಮ್ಮುತ್ತದೆ. ಅಂದರೆ ಸೂರ್ಯನ ನಾಭಿ ಅಥವಾ ಮಧ್ಯಭಾಗದಲ್ಲಿ ಗ್ರಾವಿಟಿ ಫೋರ್ಸ್ ಇದೆ ಎಂದು ಬಾಪೂಜಿ ಹೇಳುತ್ತಿದ್ದಾರೆ. ಪರಮಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation,
10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो